ನಾಗಮಂಗಲ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಉಂಟಾದಂತಹ ಕೋಮು ಗಲಭೆಗೆ ಹಲವು ಎಡವಟ್ಟುಗಳು ಇಲಾಖಾವಾರು ವತಿಯಿಂದ ಆಗಿರೋದೇ ಕಾರಣ ಅನ್ನೋದು ಕೂಡ ಪ್ರೈಮಾ ಫೇಸಿಯಲ್ಲಿ ಗೊತ್ತಾಗ್ತಾ ಇದೆ. ಏನೇನು ಹಾಗಾದ್ರೆ ಡೀಟೇಲ್ಸ್ ಈಗ ಬಂತು ನೋಡಿ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನೋ ಮುನ್ಸೂಚನೆ ಅಧಿಕಾರಿಗಳಿಗೆ ಯಾಕೆ ಇರಲಿಲ್ಲ ಅನ್ನೋದೇ ಪ್ರಶ್ನೆ. ಕೋಮು ಗಲಭೆಯನ್ನ ತಡೆಯುವಲ್ಲಿ ಇಲಾಖೆಗಳು ವಿಫಲವಾಗಿದ್ದರ ಬಗ್ಗೆ ಕೂಡ ಸಾರ್ವಜನಿಕವಾಗಿ ಚೀಮಾರಿಯನ್ನ ಹಾಕಲಾಗ್ತಾ ಇದೆ. ಗಲಭೆಯ ಹುನ್ನಾರದ ಜಾಡನ್ನ ಗುಪ್ತಚರ ಇಲಾಖೆ ಯಾಕೆ ಹಿಡಿಲಿಲ್ಲ? ಇಷ್ಟು ದೊಡ್ಡ ಮಟ್ಟದಲ್ಲಿ ಟ್ರಕ್ ಗಟ್ಟಲೆ ಅಲ್ಲಿ ಕಲ್ಲುಗಳ ಸಂಗ್ರಹ ಆಗುತ್ತೆ. ಒಂದ್ ಕಡೆ ಅದನ್ನ ಪೈಲಪ್ ಮಾಡ್ತಾರೆ, ಅಂದ್ರೆ ಸ್ಟಾಕ್ ಇಟ್ಕೊಳ್ತಾರೆ, ಪೆಟ್ರೋಲ್ ಬಾಂಬ್ ತಯಾರಿ ಮಾಡೋದಕ್ಕೆ ಮುಂದಾಗ್ತಾರೆ, 150ಕ್ಕೂ ಹೆಚ್ಚು ಮಾಸ್ಕ್ಗಳನ್ನ ಖರೀದಿ ಮಾಡ್ತಾರೆ. ಇದೆಲ್ಲವೂ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಇಷ್ಟೆಲ್ಲ ಆದ್ರೂ ಕೂಡ ನೋಡಿ, ನಾಗಮಂಗಲದ ಸ್ಥಿತಿಗತಿ ಗಮನಿಸಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಕಾಸ್ ನಾನು ಈಗಷ್ಟೇ ಒಂದಷ್ಟು ವಿವರಗಳನ್ನ ಕೊಟ್ಟನಲ್ಲ. ಮಾಸ್ಕ್ ಖರೀದಿ ಮಾಡಿದಿರ್ಬೋದು, 150-200 ಮಾಸ್ಕ್ ಖರೀದಿ ಮಾಡಿದ್ದು, ಪೆಟ್ರೋಲ್ ಬಾಂಬ್ಗಳನ್ನ ತಯಾರು ಮಾಡಿದ್ದು, ಕಲ್ಲುಗಳನ್ನ ತಂದಿದ್ದು, ತಲ್ವಾರ್ಗಳನ್ನ, ಮಾರಕಾಸ್ತ್ರಗಳನ್ನ ಅಷ್ಟು ಸಂಗ್ರಹಿಸಿ ರಸ್ತೆಗಳಲ್ಲಿ ಓಡಾಡಿದ್ದು, ಮತ್ತಷ್ಟು ಜನ ಯುವಕರನ್ನ ಒಂದೇ ಸಲಕ್ಕೆ 200 ಜನ ಸೇರ್ತಾರೆ ಅಂತ ಅಂದ್ರೆ ಏನರ್ಥ? ಇಷ್ಟೆಲ್ಲ ಪೂರ್ವಭಾವಿ ಸಿದ್ಧತೆಯ ವಿಚಾರದ ಒಂದೇ ಒಂದು ಅನುಮಾನದ ಸುಳಿಗಾಳಿ ಕೂಡ ಅಧಿಕಾರಿಗಳಿಗೆ ಸಿಗ್ಲಿಲ್ವಲ್ಲ, ಹೆಂಗಿದು? ಮತ್ತೆ ಇಂಟೆಲಿಜೆನ್ಸ್ ಬ್ಯೂರೋ ಅಂತ ಯಾಕಿರೋದು? ಬರೀ ಯಾವ ರಾಜಕಾರಣಿ ಯಾವ ಮನೆಗೆ ಹೋದ್ರು, ಎಲ್ಲಿ ತಿಂಡಿ ತಿಂದ್ರು, ಎಲ್ಲಿ ಊಟ ಮಾಡಿದ್ರು, ಏನು ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ ಮಾಡ್ಕೊಳಕ ಇರೋದು? ಪ್ರಶ್ನೆ ಇದೆ. ಈ ಪ್ರಶ್ನೆಗಳನ್ನ ಜನ ಕೇಳ್ತಾ ಇದ್ದಾರೆ. ಸೊ ಗುಪ್ತಚರ ಇಲಾಖೆಯ ವೈಫಲ್ಯ ಎದ್ದು ಕಾಣ್ತಾ ಇದೆ ಈ ಪ್ರಕರಣದಲ್ಲಂತೂ. ಮತ್ತು ಇದನ್ನು ತಡೆಯುವಂತಹ ಎಲ್ಲ ಚಾನ್ಸಸ್ ಪೊಲೀಸ್ ಇಲಾಖೆ ಹತ್ರ ಇತ್ತು. ಇದ್ಯಾವುದನ್ನು ಕೂಡ ರಿಪೋರ್ಟ್ ಮಾಡಿ ಇಟ್ಕೊಂಡಿರಲಿಲ್ಲ ಇಂಟೆಲಿಜೆನ್ಸು. ಮತ್ತೆ ನೋಡಿ, ಲಾಸ್ಟ್ ಇಯರ್ ಕೂಡ ಅಲ್ಲಿ ಘರ್ಷಣೆ ಆಗಿತ್ತು ಸಣ್ಣ ಮಟ್ಟದಲ್ಲಿ ಅಂತ ಹೇಳಲಾಗುತ್ತೆ. ಸೊ ಸೂಕ್ಷ್ಮ ಪ್ರದೇಶ ಅಂತ ಮಾರ್ಕ್ ಮಾಡ್ಬೋದಾಗಿತ್ತು. ಈಗ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ವೈಫಲ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಗಲಭೆಗೂ ಮುಂಚೆ ಪೊಲೀಸ್ ಇಲಾಖೆ ಹೆಂಗೆ ಮೈ ಮರಿತು, ಈ ಇಲಾಖೆ ಮೈ ಮರೆತಿದ್ರಿಂದ ಕಾನೂನು ಸುವ್ಯವಸ್ಥೆ ಹೆಂಗೆ ನೋಡ್ತಾ ಇದ್ದ ಹಾಗೆ ಹದಗೆಟ್ಟು ಹೋಯ್ತು ಅನ್ನೋದಕ್ಕೆ ಅಂದು ಬದ್ರಿಕೊಪ್ಪಲು ಗ್ರಾಮದಿಂದ ಮೆರವಣಿಗೆ ಹೊರಟಿತ್ತು. ಸಂಭ್ರಮದ ಕ್ಷಣಗಳಿಗೆ ಇದು ಸಾಕ್ಷಿ ಆಗಬೇಕಾಗಿತ್ತು. ಹಾಗೂ ತಮ್ಮ ಪಾಡಿಗೆ ತಾವು ಪರ್ಮಿಷನ್ ಅನ್ನು ತಗೊಂಡು ಹೋಗ್ತಾ ಇದ್ರು ಯುವಕರು. ಮಂಡ್ಯ ವೃತ್ತಕ್ಕೆ ಬಂದ ಅನ್ಯ ಕೋಮಿನ ಯುವಕರು ಪದೇ ಪದೇ ಅಲ್ಲಿ ಖ್ಯಾತಿ ತೆಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವ್ರಿಗೆ ತಿಳಿ ಹೇಳೋ ಕೆಲಸ ಅಥವಾ ಅಟ್ಲೀಸ್ಟ್ ಮೆರವಣಿಗೆಯನ್ನ ಡೈವರ್ಟ್ ಮಾಡೋ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಆರಂಭಿಕ ಹಂತದಲ್ಲಿ ಹೆಜ್ಜೆಯನ್ನು ಇಟ್ಟರು. ಆದರೆ ಯಾವಾಗ ಅದು ದರ್ಗಾದ ಹತ್ರ ಹೋಯ್ತು, ಮಸೀದಿ ಹತ್ರ ಹೋಯ್ತು, ಪರಿಸ್ಥಿತಿ ಎಸ್ಕಲೇಟ್ ಆಗೋಯ್ತು. ಸೊ ಪ್ರೆಡಿಕ್ಟ್ ಮಾಡುವಲ್ಲಿ ಘಟನೆಯನ್ನ ಯೂಶಲಿ ಪೊಲೀಸ್ ಅಧಿಕಾರಿಗಳು ಪ್ರೆಡಿಕ್ಟ್ ಮಾಡಬೇಕಾಗತ್ತೆ. ಹಿಂಗಾಗ್ಬಿಟ್ರೆ ಹಿಂಗೆ, ಬೇಡ, ಇಲ್ಲಿ ಚಾನ್ಸಸ್ ತಗೊಳ್ಳೋದು ಬೇಡ, ರಿಸ್ಕ್ ತಗೊಳ್ಳೋದು ಬೇಡ ಅಂತ. ನೋಡಿ, ಪ್ರತಿಭಟನಾ ಯುವಕರಿಗೆ ಪರಿಸ್ಥಿತಿಯ ಬಗ್ಗೆ ತಿಳಿ ಹೇಳೋದಕ್ಕೆ ವಿಫಲರಾದ್ರು. ಮತ್ತೆ ಮಸೀದಿ ಇರುವಂತಹ ರಸ್ತೆಯಲ್ಲಿ ಮೆರವಣಿಗೆಗೆ ಅವಕಾಶವನ್ನು ಮಾಡಿಕೊಟ್ರು. ಎಲ್ಲ ಅವಕಾಶಗಳು ತಡೆಯೋದಕ್ಕೆ ಇದ್ರು. ಹೆಂಗೆ ಅವರ ಸ್ವಯಂಕೃತ ಅಪರಾಧದ ಕಾರಣ ನಾಗಮಂಗಲದ ನೆಮ್ಮದಿಗೆ ಭಂಗವಾಯಿತು ಅನ್ನೋದಕ್ಕೆ ಡೀಟೇಲ್ಡ್ ರಿಪೋರ್ಟ್ ಇದು. ಈ ವೇಳೆ ಜೈ ಗಣಪತಿ, ಜೈ ಶ್ರೀರಾಮ್ ಅಂತ ಘೋಷವಾಕ್ಯಗಳನ್ನು ಕೂಗಿದ್ರು. ಬಟ್ ಇದರಲ್ಲಿ ಪ್ರಚೋದನೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ದೇವರ ಹೆಸರನ್ನು ಕೂಗೋದು ಪ್ರಚೋದನೆನ? ಪ್ರತಿಯಾಗಿ ಅನ್ಯ ಕೋಮಿನವರು ಅಲ್ಲಾಹು ಅಕ್ಬರ್ ಅಂತ ಘೋಷಣೆಯನ್ನು ಕೂಗಿದ್ರು. ಸೊ ಇಲ್ಲಿ ರೋಷಾವೇಶ ಎರಡೂ ಕಡೆಯಿಂದ ಸ್ಟಾರ್ಟ್ ಆಯಿತು ಅಂತ ಹೇಳಲಾಗ್ತಾ ಇದೆ. ಬಟ್ ಮೊದಲು ಕಲ್ಲು ತೂರಿದ್ದು ಯಾರು? ಈ ವೇಳೆ ಕಲ್ಲನ್ನ ಅನ್ಯ ಕೋಮಿನ ಯುವಕರ ಗುಂಪು ಮೆರವಣಿಗೆ ನಡೆಸ್ತಾ ಇದ್ದವರ ಕಡೆಗೆ ತೂರಿದ್ರು. ಸೊ ಕಲ್ಲುಗಳನ್ನು ಸ್ಟಾಕ್ ಮಾಡ್ಕೊಂಡಿದ್ರು. ಗಲಾಟೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಇಂದನೇ ಬಂದಿದ್ರು ಅವರು. ಪೊಲೀಸರು ಮೆರವಣಿಗೆ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಿಲ್ಲ. ಬಿಗಿ ಭದ್ರತೆಯನ್ನ ಮಾಡಿದ್ರೆ ಸಂಭವ್ಯ ಗಲಭೆಯನ್ನ ತಡಿಬಹುದಿತ್ತು. ಆದರೆ ಗಲಭೆ ನಡೆದು ಹೋಗಿದೆ. ಅನಾಹುತಕ್ಕೆ ಅಮಾಯಕರ ಬದುಕು ಬೀದಿಗೆ ಬಂದಿದೆ. ಸೊ ಹೆಂಗೆಲ್ಲ ಎಡವಟ್ಟನ್ನ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋನೂ ಮಾಡ್ಕೊಳ್ತು, ಗುಪ್ತಚರ ಇಲಾಖೆನೂ ಮಾಡ್ಕೊಳ್ತು, ಈ ಕಡೆಗೆ ಪೊಲೀಸ್ ಇಲಾಖೆನೂ ಮಾಡ್ಕೊಳ್ತು ಅನ್ನೋದನ್ನು ನಾವು ಹೇಳ್ತಾ ಇದ್ವಿ.